ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹ್ಯಾಡ್ ಟು ಅನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಇಂಗ್ಲೀಷಲ್ಲಿ ವಾಕ್ಯವನ್ನು ಮಾಡೋದು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ನಾವು ಭೂತಕಾಲದಲ್ಲಿ ಯಾವುದೋ ಒಂದು ಕೆಲಸ ಮಾಡಲೇಬೇಕಾಯಿತು ಎಂದು ಹೇಳುವಾಗ ಹ್ಯಾಡ್ ಟು ಅನ್ನು ಬಳಸ್ತೀವಿ. ಭೂತಕಾಲದಲ್ಲಿ ಯಾವುದೋ ಒಂದು ಕೆಲಸ ಮಾಡಲೇಬೇಕಾಯಿತು ಎಂದು ಹೇಳುವಾಗ ಹ್ಯಾಡ್ ಟು ಬಳಸ್ತೀವಿ. ಇಲ್ಲೊಂದೆರಡು ಅಂಶವನ್ನು ಗಮನಿಸಿ. ಹ್ಯಾಡ್ ಟು ಇರುವಂಥ ಸೆಂಟೆನ್ಸಲ್ಲಿ ನೆಗೆಟಿವ್ ಮತ್ತು ಇಂಟರಾಗೇಟಿವ್ ಇದ್ದಾಗ, ನೆಗೆಟಿವ್ ಮತ್ತು ಇಂಟರಾಗೇಟಿವ್ ಸೆಂಟೆನ್ಸ್ ಇದ್ದಾಗ ನಾವೇನು ಮಾಡಬೇಕಾಗತ್ತೆ ಅಂದರೆ ಡಿಡ್ ನಾಟ್ ಬಳಸಿ ಪ್ಲಸ್ ಹ್ಯಾವ್ ಟು ಬಳಸಬೇಕಾಗತ್ತೆ. ಇನ್ನು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡೂ ಸಬ್ಜೆಕ್ಟ್ಗಳ ಮುಂದೆ ಹ್ಯಾಡ್ ಟು ಬಳಸ್ತೀವಿ ಸಾಮಾನ್ಯವಾಗಿ, ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಅಲ್ಲದೆ ಇರುವಂತಹ ವಾಕ್ಯಗಳಲ್ಲಿ. ಹಾಗಾದರೆ ಸ್ಟ್ರಕ್ಚರ್ನ ನೋಡೋಣ ನೇರವಾಗಿ. ಸೊ ಸ್ಟ್ರಕ್ಚರ್ ತುಂಬ ಸಿಂಪಲ್ ಇದೆ. ಈ ರೀತಿ ಇದೆ ಸ್ಟ್ರಕ್ಚರ್, ಸಿಂಪಲ್ ಸ್ಟ್ರಕ್ಚರ್ ಈ ರೀತಿ ಇದೆ. ಸಬ್ಜೆಕ್ಟ್ ಇರುತ್ತೆ, ಹ್ಯಾಡ್ ಟು ಇರುತ್ತೆ, V1 ಇರುತ್ತೆ ಮತ್ತು ಆಬ್ಜೆಕ್ಟ್ ಇರುತ್ತೆ. ನಿನ್ನೆ ನಾವು ಹ್ಯಾವ್ ಟು ಮತ್ತು ಹ್ಯಾಸ್ ಟು ಬಳಸಬೇಕಾದ್ರೂ ಕೂಡ ಹೇಳಿದ್ವಿ. ಏನಿರುತ್ತೆ ಕೇಳಿದ್ರೆ ಮುಂದೆ V1 ಇರುತ್ತೆ, ವರ್ಬ್ನ ಮೂಲ ರೂಪ ಪ್ರೆಸೆಂಟ್ ಫಾರ್ಮ್ ಇರುತ್ತೆ ಅಂತ. ಸೊ ಹ್ಯಾಡ್ ಟು ಅಲ್ಲೂ ಕೂಡ ಏನಿರುತ್ತೆ ಕೇಳಿದ್ರೆ V1 ಇರುತ್ತೆ, ಎಲ್ಲ ಕಡೆ V1 ಇರುತ್ತೆ. ನೆಗೆಟಿವ್ ಅಲ್ಲಿ ಆಸ್ ಯೂಶುವಲ್ ಸಬ್ಜೆಕ್ಟ್ ಮತ್ತು ಡಿಡ್ ನಾಟ್ ಬಂದು ಹ್ಯಾವ್ ಟು ಬರುತ್ತೆ, ಆಗಲೇ ಹೇಳಿದ್ವಿ. ಇಂಟ್ರಾಗೇಟಿವ್ ಅಲ್ಲಿ ಡಿಡ್ ಮೊದಲಿಗೆ ಬಂದು ಹ್ಯಾವ್ ಟು ಬರುತ್ತೆ. ಇಂಟ್ರಾಗೇಟಿವ್ ನೆಗೆಟಿವ್ ಅಲ್ಲಿ ಡಿಡ್ ಬಂದು ನಾಟ್ ಬಂದು ಹ್ಯಾವ್ ಟು ಬರುತ್ತೆ. WH ಕ್ವೆಶನ್ ಅಲ್ಲಿ WH ವರ್ಡ್ ಬಂದು ಹ್ಯಾವ್ ಟು ಬರುತ್ತೆ, ಡಿಡ್ ಬಂದು ಹ್ಯಾವ್ ಟು ಬರುತ್ತೆ. ಸೊ ಇಲ್ಲಿ ಪಾಸ್ಟ್ ಟೆನ್ಸ್ನಲ್ಲಿರುವಂತಹ ಭೂತಕಾಲದ ಯಾವುದೋ ಒಂದು ಕೆಲಸ ಮಾಡಲೇಬೇಕಾಯಿತು ಅಂತ ಹೇಳುವಾಗ ಇದನ್ನು ಬಳಸ್ತೀವಿ. ಒಂದೊಂದೇ ವಾಕ್ಯವನ್ನು ನೋಡ್ತಾ ಹೋಗೋಣ, ಈಸಿಯಾಗಿ ಅರ್ಥ ಆಗುತ್ತೆ. ಮೊದಲ ವಾಕ್ಯ, ನಾನು ಬರಿಗಾಲಲ್ಲಿ ನಡೆಯಲೇಬೇಕಾಯಿತು. ನಾನು ಬರಿಗಾಲಲ್ಲಿ ನಡೆಯಲೇಬೇಕಾಯಿತು. ಹಿಂಗೆ ಹೇಳಬೇಕಿದ್ನ ನೋಡಿ. ಸಬ್ಜೆಕ್ಟ್ ಹ್ಯಾಡ್ ಟು, V1 ಆಬ್ಜೆಕ್ಟ್. ಐ ಹ್ಯಾಡ್ ಟು ಗೋ ಆನ್ ಫುಟ್. ಐ ಹ್ಯಾಡ್ ಟು ಗೋ ಆನ್ ಫುಟ್. ಎರಡನೇ ವಾಕ್ಯ ನೆಗೆಟಿವ್, ನಾನು ಬರಿಗಾಲಲ್ಲಿ ನಡೆಯಬೇಕಾಗಿ ಬರಲಿಲ್ಲ. ನಾನು ಬರಿಗಾಲಲ್ಲಿ ನಡೆಯಲೇಬೇಕಾಗಿ ಬರಲಿಲ್ಲ, ಅವಶ್ಯಕತೆ ಬರಲಿಲ್ಲ ಅಂತ. ಐ ಡಿಡ್ ನಾಟ್ ಹ್ಯಾವ್ ಟು ಗೋ ಆನ್ ಫುಟ್. ಐ ಡಿಡ್ ನಾಟ್ ನೋಡಿ, ಹ್ಯಾಡ್ ನಾಟ್ ಅಲ್ಲ, ಡಿಡ್ ನಾಟ್ ಹ್ಯಾವ್ ಟು ಗೋ ಆನ್ ಫುಟ್. ಹ್ಯಾವ್ ಟು ಗೋ ಆನ್ ಫುಟ್. ಇಂಟ್ರಾಗೇಟಿವ್ ಬಂದರೆ ನಾನು ಬರಿಗಾಲಲ್ಲಿ ನಡೆಯಲೇಬೇಕಾಯ್ತಾ. ನಾನು ಬರಿಗಾಲಲ್ಲಿ ನಡೆಯಲೇಬೇಕಾಯ್ತಾ. ಡಿಡ್ ಐ ಹ್ಯಾವ್ ಟು ಗೋ ಆನ್ ಫುಟ್. ಡಿಡ್ ಮೊದಲು ಬರುತ್ತೆ, ಡಿಡ್ ಐ ಹ್ಯಾವ್ ಟು ಗೋ ಆನ್ ಫುಟ್. ಇಂಟ್ರಾಗೇಟಿವ್ ನೆಗೆಟಿವ್, ನಾನು ಬರಿಗಾಲಲ್ಲಿ ನಡೆಯಲೇಬೇಕಾಗಿ ಬರಲಿಲ್ವಾ. ನಾನು ಬರಿಗಾಲಲ್ಲಿ ನಡೆಯಲೇಬೇಕಾಗಿ ಬರಲಿಲ್ವಾ. ಡಿಡ್ ಐ ನಾಟ್ ಹ್ಯಾವ್ ಟು ಗೋ ಆನ್ ಫುಟ್. ಡಿಡ್ ಐ ನಾಟ್ ಹ್ಯಾವ್ ಟು ಗೋ ಆನ್ ಫುಟ್. ಇನ್ನು WH ಕ್ವೆಶನ್, ನಾನು ಬರಿಗಾಲಲ್ಲಿ ಎಲ್ಲಿಗೆ ನಡಿಬೇಕಾಯಿತು. ನಡೆಯಲೇಬೇಕಾಯಿತು.
ನೋಡಿ ಇದನ್ನು ಹೆಂಗೆ ಮಾಡ್ತೀವಿ, ವೇರ್ ಡಿಡ್ ಐ ಹ್ಯಾವ್ ಟು ಗೋ ಆನ್ ಫುಟ್, ವೇರ್ ಡಿಡ್ ಐ ಹ್ಯಾವ್ ಟು ಗೋ ಆನ್ ಫುಟ್. ನೋಡಿ ಅತ್ಯಂತ ಸುಲಭವಾಗಿ ಈ ಸ್ಟ್ರಕ್ಚರ್ನ ಬಳಸ್ಕೊಂಡು ಹ್ಯಾಡ್ ಟು ಎನ್ನುವಂಥ ವರ್ಡ್ನ ಜೊತೆಗೆ ವಾಕ್ಯವನ್ನು ಮಾಡ್ಬೋದು. ಸ್ನೇಹಿತರೆ, ಇದು 43ನೇ ದಿನದ ಸ್ಪೋಕನ್ ಇಂಗ್ಲೀಷ್ ಡೇ ಕೋರ್ಸ್. ಸೊ ಆ್ಯಕ್ಚುಲಿ ಇದು 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಆಗಿದ್ದು, ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲಿ ಕೂಡ ಈ ರೀತಿಯ ಸ್ಟ್ರಕ್ಚರ್ನ ಬಳಸ್ಕೊಂಡು ವಾಕ್ಯವನ್ನು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಒಂದೊಂದಾಗಿ ವಾಕ್ಯವನ್ನು ನೋಡೋಣ ಇವತ್ತು. ನಾನು ಬರಿಗಾಲಲ್ಲಿ ನಡೆಯಲೇಬೇಕಾಯಿತು, ಐ ಹ್ಯಾಡ್ ಟು ಗೋ ಆನ್ ಫುಟ್. ನಾನು ಬರಿಗಾಲಲ್ಲಿ ನಡೆಯಲೇಬೇಕಾಗಿ ಬರಲಿಲ್ಲ, ಐ ಡಿಡ್ ನಾಟ್ ಹ್ಯಾವ್ ಟು ಗೋ ಆನ್ ಫುಟ್. ನಾನು ಬರಿಗಾಲಲ್ಲಿ ನಡೆಯಲೇಬೇಕಾಯ್ತಾ, ಡಿಡ್ ಐ ಹ್ಯಾವ್ ಟು ಗೋ ಆನ್ ಫುಟ್. ನಾನು ಬರಿಗಾಲಲ್ಲಿ ನಡೆಯಲೇಬೇಕಾಗಿ ಬರಲಿಲ್ವಾ, ಡಿಡ್ ಐ ನಾಟ್ ಹ್ಯಾವ್ ಟು ಗೋ ಆನ್ ಫುಟ್. ನಾನು ಬರಿಗಾಲಲ್ಲಿ ಎಲ್ಲಿಗೆ ನಡಿಬೇಕಾಯಿತು, ವೇರ್ ಡಿಡ್ ಐ ಹ್ಯಾವ್ ಟು ಗೋ ಆನ್ ಫುಟ್. ಹಾಗಾದರೆ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಅವನು ತುಂಬ ನೋವು ಅನುಭವಿಸಲೇಬೇಕಾಯಿತು, he had to suffer a lot, he had to suffer a lot. ನಾನು ಅಧ್ಯಕ್ಷರನ್ನ ಭೇಟಿ ಮಾಡಲೇಬೇಕಾಯಿತು, ಐ ಹ್ಯಾಡ್ ಟು ಮೀಟ್ ದ ಪ್ರೆಸಿಡೆಂಟ್, ಐ ಹ್ಯಾಡ್ ಟು ಮೀಟ್ ದ ಪ್ರೆಸಿಡೆಂಟ್. ನೀನು ಬಹಳ ಹೊತ್ತು ಕಾಯಲೇಬೇಕಾಯ್ತಾ, ಡಿಡ್ ಯು ಹ್ಯಾವ್ ಟು ವೇಟ್ ಲಾಂಗ್ ಟೈಮ್, ಡಿಡ್ ಯು ಹ್ಯಾವ್ ಟು ವೇಟ್ ಲಾಂಗ್ ಟೈಮ್. ನಾವು ಅಜ್ಜಿಯನ್ನು ಭೇಟಿ ಮಾಡಲೇಬೇಕಾಯಿತು, ವಿ ಹ್ಯಾಡ್ ಟು ಮೀಟ್ ಅವರ್ ಗ್ರ್ಯಾಂಡ್ ಮಾ, ಹ್ಯಾಡ್ ಟು ಮೀಟ್ ಗ್ರ್ಯಾಂಡ್ ಮದರ್ ಅಥವಾ ಗ್ರ್ಯಾಂಡ್ ಮಾ. ಅವರು ಪರೀಕ್ಷೆ ಬರೆಯಲೇಬೇಕಾಯಿತು, ದೇ ಹ್ಯಾಡ್ ಟು ರೈಟ್ ಅ ಟೆಸ್ಟ್, ದೇ ಹ್ಯಾಡ್ ಟು ರೈಟ್ ಅ ಟೆಸ್ಟ್ ಅಥವಾ ಎಕ್ಸಾಮ್. ನೋಡಿ, ಅವನು ತುಂಬ ನೋವು ಅನುಭವಿಸಲೇಬೇಕಾಯಿತು, ಹಿ ಹ್ಯಾಡ್ ಟು ಸಫರ್ ಅ ಲಾಟ್. ನಾನು ಅಧ್ಯಕ್ಷರನ್ನ ಭೇಟಿ ಮಾಡಲೇಬೇಕಾಯಿತು, ಐ ಹ್ಯಾಡ್ ಟು ಮೀಟ್ ದ ಪ್ರೆಸಿಡೆಂಟ್. ನೀನು ಬಹಳ ಹೊತ್ತು ಕಾಯಲೇಬೇಕಾಯ್ತಾ, ಡಿಡ್ ಯು ಹ್ಯಾವ್ ಟು ವೇಟ್ ಲಾಂಗ್ ಟೈಮ್. ನಾವು ಅಜ್ಜಿಯನ್ನು ಭೇಟಿ ಮಾಡಲೇಬೇಕಾಯಿತು, ವಿ ಹ್ಯಾಡ್ ಟು ಮೀಟ್ ಗ್ರ್ಯಾಂಡ್ ಮದರ್. ಅವರು ಪರೀಕ್ಷೆ ಬರೆಯಲೇಬೇಕಾಯಿತು, ದೇ ಹ್ಯಾಡ್ ಟು ರೈಟ್ ಅ ಟೆಸ್ಟ್. ಸೊ ಇನ್ನೊಂದಷ್ಟು ವಾಕ್ಯಗಳನ್ನು ನೋಡೋಣ. ಕಾರ್ಮಿಕರು ಕಷ್ಟಪಟ್ಟು ಕೆಲಸ ಮಾಡಲೇಬೇಕಾಗಿ ಬರಲಿಲ್ಲ, ನೆಗೆಟಿವ್ ಸೆಂಟೆನ್ಸ್ ಇದು. ಲೇಬರ್ಸ್ ಡಿಡ್ ನಾಟ್ ಹ್ಯಾವ್ ಟು ವರ್ಕ್ ಹಾರ್ಡ್, ಲೇಬರ್ಸ್ ಡಿಡ್ ನಾಟ್ ಹ್ಯಾವ್ ಟು ವರ್ಕ್ ಹಾರ್ಡ್. ನಾನು ತಡರಾತ್ರಿ ಅಡುಗೆ ಮಾಡಲೇಬೇಕಾಯಿತು, ಐ ಹ್ಯಾಡ್ ಟು ಕುಕ್ ಫುಡ್ ಲೇಟ್ ನೈಟ್, I had to cook food late night. ನಾನು ಸಂಜೆ ಓದಲೇಬೇಕಾಯಿತು, I had to read in the evening, I had to study ಅಥವಾ read, I had to study in the evening. ಅವರು ಹೇಳಿದ್ದನ್ನು ಕೇಳಿಸಿಕೊಳ್ಳಲೇಬೇಕಾಯಿತು, ಶಿ ಹ್ಯಾಡ್ ಟು ಲಿಸನ್ ದೆಮ್, ಶಿ ಹ್ಯಾಡ್ ಟು ಲಿಸನ್ ದೆಮ್. ಅವನು ಕಳೆದ ವಾರ ದೇವಸ್ಥಾನಕ್ಕೆ ಹೋಗಲೇಬೇಕಾಯಿತು, ಹಿ ಹ್ಯಾಡ್ ಟು ಗೋ ಟೆಂಪಲ್ ಲಾಸ್ಟ್ ವೀಕ್, ಹಿ ಹ್ಯಾಡ್ ಟು ಗೋ ಟೆಂಪಲ್ ಲಾಸ್ಟ್ ವೀಕ್. ಕಾರ್ಮಿಕರು ಕಷ್ಟಪಟ್ಟು ಕೆಲಸ ಮಾಡಲೇಬೇಕಾಗಿ ಬರಲಿಲ್ಲ, ಲೇಬರ್ಸ್ ಡಿಡಂಟ್ ಹ್ಯಾವ್ ಟು ವರ್ಕ್ ಹಾರ್ಡ್. ನಾನು ತಡರಾತ್ರಿ ಅಡುಗೆ ಮಾಡಲೇಬೇಕಾಯಿತು, ಐ ಹ್ಯಾಡ್ ಟು ಕುಕ್ ಫುಡ್ ಲೇಟ್ ನೈಟ್. ನಾನು ಸಂಜೆ ಓದಲೇಬೇಕಾಯಿತು, ಐ ಹ್ಯಾಡ್ ಟು ಸ್ಟಡಿ ಇನ್ ದ ಈವ್ನಿಂಗ್. ಅವರು ಹೇಳಿದ್ದನ್ನು ಕೇಳಿಸಿಕೊಳ್ಳಲೇಬೇಕಾಯಿತು, ಶಿ ಹ್ಯಾಡ್ ಟು ಲಿಸನ್ ದೆಮ್. ಅವನು ಕಳೆದ ವಾರ ದೇವಸ್ಥಾನಕ್ಕೆ ಹೋಗಲೇಬೇಕಾಯಿತು, he had to go temple last week. ಸೊ ಇವತ್ತಿನ ಸೆಷನ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ ಇವತ್ತಿನ ವರ್ಕ್ಶೀಟ್ ಈ ರೀತಿ ಇದೆ.
ಈ ವರ್ಕ್ಶೀಟಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕಾಗುತ್ತೆ. ನೀವು ಹ್ಯಾಡ್ ಟು ಅನ್ನು ಬಳಸ್ಕೊಂಡು ಈ ವಾಕ್ಯಗಳನ್ನು ಮಾಡಿ. ನಾನು ಹೋಮ್ವರ್ಕ್ ಮಾಡಲೇಬೇಕಾಯಿತು, ಅವಳು ಕತೆ ಬರೀಲೇಬೇಕಾಯಿತು, ನಾವು ಅವರನ್ನು ಭೇಟಿ ಮಾಡಲೇಬೇಕಾಯಿತು, ರಮೇಶ್ ಟೆಸ್ಟ್ ಬರೀಲೇಬೇಕಾಯಿತು, ಅವನು ಶಿವಮೊಗ್ಗಕ್ಕೆ ಹೋಗಲೇಬೇಕಾಯಿತು. ಸೊ ಈ ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.